ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್. ವೆಲ್ಕಮ್ ಟು ಜಿ ಬ್ರದರ್ಸ್ ಅಕಾಡೆಮಿ. ಕರೆಂಟ್ ಅಫೇರ್ಸ್ ಅಂದರೆ ನಮಗೆ ಎಷ್ಟು ಕರೆಂಟ್ ಅಫೇರ್ಸ್ ನ್ಯೂಸ್ ಸ್ಪೀಡಾಗಿ ಓಡ್ತಿರುತ್ತೋ ಅಷ್ಟೇ ಕನ್ಫ್ಯೂಷನ್ ಇರುತ್ತೆ. ಕರೆಂಟ್ ಅಫೇರ್ಸ್ಗೆ ಯಾವ ಸೋರ್ಸ್ ಫಾಲೋ ಮಾಡೋಣ ಅಂದರೆ ಒಬ್ಬರು ಟಾಪರ್ಸ್ ಹೇಳ್ತಾರೆ ಮಂತ್ಲಿ ಮ್ಯಾಗ್ಝಿನ್, ಇನ್ನೊಬ್ರು ಹೇಳ್ತಾರೆ PT365, ಇನ್ನೊಬ್ರು ಹೇಳ್ತಾರೆ ನ್ಯೂಸ್ ಪೇಪರ್. ಬಟ್ ಆ್ಯಸ್ ಎ ಆಸ್ಪಿರೆಂಟ್ಸ್ ಅಷ್ಟೆಲ್ಲ ನಾವು ಓದೋಕ್ಕಾಗುತ್ತಾ? ಇಟ್ಸ್ ಆ್ಯಸ್ ಕೆಪಬಲ್ ಟು ಡೂಯಿಂಗ್ ದೋಸ್ ಕೈಂಡ್ ಆಫ್ ವರ್ಕ್ಸ್ ಅಟ್ ಎ ಟೈಮ್ ಆ್ಯಂಡ್ ಸೈಮಲ್ಟೇನಿಯಸ್ಲಿ ಅಲಾಂಗ್ ವಿತ್ ಆಲ್ ಸಬ್ಜೆಕ್ಟ್ಸ್ ಈಸ್ ಪಾಸಿಬಲ್ ಟು ಯು. And it is possible but not always. So what is my experience means, ಈಗ ರಿಸೋರ್ಸ್ಗಳು ಏನೇನಿದ್ದಾವೆ ಕರೆಂಟ್ ಅಫೇರ್ಸ್ಗೆ ಅಂತ ಬಂದಾಗ ರಿಸೋರ್ಸ್ಗಳು ಏನೇನಿದ್ದಾವೆ ಫಸ್ಟ್ ಡಿಸ್ಕಸ್ ಮಾಡೋಣ. ನೋಡಿ, ರಿಸೋರ್ಸ್ಗಳು ಬಂದ್ಬಿಟ್ಟು ಫಸ್ಟ್ ನ್ಯೂಸ್ ಪೇಪರ್ ಬಂದ್ಬಿಟ್ಟು ದ ಹಿಂದೂ ಆ್ಯಂಡ್ ಇಂಡಿಯನ್ ಎಕ್ಸ್ಪ್ರೆಸ್. ಇದರಲ್ಲಿ ನೀವು ಯಾವ್ದಾರು ಚೂಸ್ ಮಾಡ್ಕೋಬೋದು, ಯಾವ್ದಾರು ಓದ್ಬೋದು. ದೆನ್ ಡೈಲಿ ನ್ಯೂಸ್. ಈಗ ಡೈಲಿ ನ್ಯೂಸ್ ಅಂದರೆ ಯೂಟ್ಯೂಬಲ್ಲಿ ಎವ್ರಿ ಡೇ ಡೈಲಿ ನ್ಯೂಸ್ ಬರುತ್ತೆ. ವಿಷನ್ ಆಗಿರ್ಬೋದು ಅಥವಾ ವಾಜಿರಾಮ್ ಆಗಿರ್ಬೋದು, ಎಲ್ಲಾದರೂ ಬಂದೇ ಬರುತ್ತೆ. ವಾಜಿರಾಮು, ದೆನ್ ಇನ್ಸೈಟ್ಸ್ ಆಗಿರ್ಬೋದು, ಎಲ್ಲಾದರೂ ನ್ಯೂಸ್ ಬಂದೇ ಬರುತ್ತೆ. ದೆನ್ ನೀವು ಇಟ್ಬಿಟ್ರೆ ಮಂತ್ಲಿ ಮ್ಯಾಗ್ಝಿನ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಜನವರಿ ಅಲ್ವಾ, ನೀವೇನು ಮಾಡಬೇಕು, ಡಿಸೆಂಬರ್ನ ಈ ಮಂತ್ ತಂದು ಮಂತ್ಲಿ ಮ್ಯಾಗ್ಝಿನ್ನ ಓದ್ಕೋಬೋದು. ದೆನ್ ಇಯರ್ಲಿ ಮ್ಯಾಗ್ಝಿನ್ ಅಂದರೆ ನಿಮಗೆಲ್ಲ UPSC ಓದ್ತಿದ್ದೀರ ಅಂದರೆ ಅವೇ ಇದ್ದೇ ಇರುತ್ತೆ. ಏನು ಹೇಳಿ, PT365 ತಾನೆ. PT365 ಅಂದರೆ ಆಲ್ ಓವರ್ ಕವರ್ ಆಗುತ್ತೆ, ಆಲ್ ಓವರ್ ಇಯರ್ದು ಕವರ್ ಆಗಿರುತ್ತೆ. ದೆನ್ ನೆಕ್ಸ್ಟು PIB ಅಂದರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ಅಂದರೆ ಪ್ರತಿದಿನ ಏನು ನಮ್ಮ ಗೌರ್ಮೆಂಟ್ ಕೆಲಸ ಮಾಡ್ತಿಲ್ಲ, ಎವ್ರಿ ಮಿನಿಸ್ಟರು ದೇ ಡಿಡ್ ವೇರಿಯಸ್ ಟೈಪ್ ಆಫ್ ವರ್ಕ್ ಇನ್ ದೇರ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಮಿನಿಸ್ಟ್ರೀಸ್. ಬಟ್ ಅದನ್ನ ಎಲ್ಲಿ ನೋಡೋದು ಮತ್ತು ಯಾವ ಥರ? ಈಗ ಫಾರ್ ಎಕ್ಸಾಂಪಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್ ಏನೋ ಒಂದು ಮಾಡಿದೆ, ಯಾರೋ ಒಂದು ಬಿಲ್ ತಂತು, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಯಾರೋ ಒಂದು ಬಿಲ್ ತಂತು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಯಾರೋ ಒಂದು ಬಿಲ್ ತಂತು. ಅವೆಲ್ಲ ಎಲ್ಲಿ ನೋಡೋದು, ಎಲ್ಲಿ ಅದನ್ನ ಪ್ರಸಾರ ಮಾಡ್ತಾರೆ, ಎಲ್ಲಿ ಅದನ್ನ ಮೀನ್ಸ್ ಅನಾವರಣಗೊಳಿಸ್ತಾರೆ ಅಂದರೆ ಇಲ್ಲಿ PIB ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ಇದರಲ್ಲಿ ಅರೌಂಡ್ ದಿನಕ್ಕೆ ಒಂದು 60 ನ್ಯೂಸ್ ಬರುತ್ತೆ. 60 ನ್ಯೂಸು. ಬಟ್ ಇಂಪಾರ್ಟೆಂಟ್ ನ್ಯೂಸು ಅಂತ ಬಂದರೆ 20 ನ್ಯೂಸು 20 to 25 ನ್ಯೂಸು ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ದಿಸ್ ಈಸ್ ಲಾಸ್ಟ್ ಮೀನ್ಸ್ ಎವ್ರಿ ಟೈಮ್ ರಿಪೀಟ್ ಆಗ್ತಾ ಇರುತ್ತೆ ಅದೇ ಇನ್ಫಾರ್ಮೇಷನ್. ಮೀನ್ಸ್ ಈ ವಾರ ಬಂದು ಅಂದರೆ ನೆಕ್ಸ್ಟ್ ವಾರ ಅದೇ ಇನ್ಫಾರ್ಮೇಷನ್ ಬರುತ್ತೆ. ಮೀನ್ಸ್ ಅಪ್ಡೇಟ್ ವರ್ಷನ್ ಆಗ್ತಾ ಇರುತ್ತೆ. ಆಗ ನಿಮಗೆ ಇದು ಓದ್ತಾ ಇದ್ದರೆ ಗೊತ್ತಾಗುತ್ತೆ. ಆ್ಯಂಡ್ ಇದೆಲ್ಲ ಕೇಳಿ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳಿದರೆ, ನೀವು ಇದರಲ್ಲಿ 2 ಸೋರ್ಸ್ ಫಾಲೋ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ನ್ಯೂಸ್ ಪೇಪರ್ ಓದ್ತಿದ್ರೆ PIB ಫಾಲೋ ಮಾಡಿ, ಡೈಲಿ ನೋಡಿದರೆ PIB ಫಾಲೋ ಮಾಡಿ, ಮಂತ್ಲಿ ನೋಡಿದರೆ PIB ಫಾಲೋ ಮಾಡಿ, ಇಯರ್ಲಿ ನೋಡಿ PIB ಫಾಲೋ ಮಾಡಿ. ದೆನ್ ಇವೆಲ್ಲನೂ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ, ಒಂದೇ ಸತಿ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ. ಯಾವುದಾದ್ರು ಈಗ ನ್ಯೂಸ್ ಪೇಪರ್, ನನ್ನ ಸೆಲೆಕ್ಷನ್ ಏನಂದರೆ ನ್ಯೂಸ್ ಪೇಪರ್ ಆ್ಯಂಡ್ PIB. ಐ ಡೋಂಟ್ ಗೋ ಟು ದಿಸ್ magazines, daily news, monthly magazines and yearly magazines. I don't go to their options. So if you choose any one, you do rigorously and continuously and consistently, you will get some clarity of idea by completing your ಕೋರ್ಸ್ ಆರ್ ಪ್ರಿಪ್ರೇಷನ್. ಅಂದರೆ ಒಂದು ಪ್ರಿಪ್ರೇಷನ್ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ನಾವು ಕನ್ಫ್ಯೂಷನಲ್ಲೇ ಡಿಫ್ರೆಂಟ್ ರಿಸೋರ್ಸ್ನ ಫಾಲೋ ಮಾಡಿ ಕಳೆದು ಬಿಡ್ತೀವಿ. ಅದಕ್ಕೋಸ್ಕರ ಒಂದಕ್ಕೆ ಸ್ಟಿಕ್ ಆನ್ ಆಗಿ ಅದರಿಂದ ಕಲೀರಿ. ಮತ್ತು ಏನೇ ಈಗ ಅದೇ ಕ್ವಶನ್ ಬರ್ತವೆ ಅಂತ ಅಲ್ಲ. ಈಗ ನೀವು ಮಂತ್ಲಿ ಮ್ಯಾಗ್ಝಿನ್ ಹೋಗಿ ಅಲ್ಲೇ ಬಂದು ಅದೇ ಕ್ವಶನ್ ಬಂತು ಅಂತಲ್ಲ, ನೆಕ್ಸ್ಟ್ ಕ್ವಶನ್ ಬರ್ಬೋದು. ಮೀನ್ಸ್ ಇವಾಗ ಓದಿ ಮಂತೆಲ್ಲ ಓದಿಟ್ಟು ಒಂದು ಕ್ವಶನ್ ಬಂದಿರಲ್ಲ. ದಟ್ ಈಸ್ ನಾಟ್ ಪಾರ್ಟ್ ಆಫ್ ಮ್ಯಾಟರ್. ಇಯರ್ ಈಸ್ ಮ್ಯಾಟರ್, ಈಸ್ ಲರ್ನಿಂಗ್ ಈಸ್ ಎ ಮ್ಯಾಟರ್. ಲರ್ನಿಂಗ್ ಈಸ್ ಎ ವೇ ಆಫ್ ಟು ಎನ್ಹಾನ್ಸಿಂಗ್ ಅವರ್ ನಾಲೆಡ್ಜ್ to crack UPSC examination. So this is my experience regarding UPSC current affairs. If you have any doubts regarding anything about UPSC, please comment below, and I hope this video help for who are beginners to UPSC preparation and journey. And Jai Hind, Jai Karnataka Mate.